ರಾಜ್ಯ ಬಿಜೆಪಿಯಲ್ಲಿ ಶಮನವಾದ ಸಚಿವರ ಅಸಮಾಧಾನ. ಖಾತೆ ಖ್ಯಾತೆ ನಡುವೆ ದೆಹಲಿಗೆ ಹಾಕಿದ್ದೇಕೆ ಸೈನಿಕ? ಇಡಿ ದಾಳಿ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ ಜಮೀರ್. ಒಂದು ವಾರ ಸಿಲಿಕಾನ್ ಸಿಟಿಗೆ ಬೀಳಲಿದ್ಯಾ ಕೊರೋನಾ ಬೀಗ? ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಸಮಾಧಾನವೂ ಇಲ್ಲ ಅಸಮಾಧಾನವೂ ಇಲ್ಲ ಎಂದಿದ್ದೇಕೆ ಎಚ್ಡಿ ಸಚಿವ ಶ್ರೀರಾಮುಲು? ಸೈಲೆಂಟ್ ಆಗದ ಸೈನಿಕ ಮಾಡ್ತಿರೋದೇನು? ಇದೆಲ್ಲವನ್ನ ಸದ್ಯದಲ್ಲಿಯೇ ತೆರೆಬೀಳುತ್ತೆ ಅಂತ ಹೇಳಿದ್ಯಾರು? ನೋಡೋಣ ರೆಬೆಲ್ ಟ್ರಬಲ್ ನ್ಯೂಸ್ ಟಾಪ್ 9ನಲ್ಲಿ. ನನಗೆ ಸಮಾಧಾನವೂ ಇಲ್ಲ ಅಸಮಾಧಾನವೂ ಇಲ್ಲ ಅಂತ ಬಳ್ಳಾರಿಯಲ್ಲಿ TV9ಗೆ ಸಾರಿಗೆ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ನಾನು ಉಪಮುಖ್ಯಮಂತ್ರಿ ಆಗುತ್ತೇನೆ ಅಂತ ಜನ ನಿರೀಕ್ಷೆ ಮಾಡಿದ್ರು. ಆದರೆ ಕಳೆದ ಬಾರಿಯಂತೆ ಈ ಬಾರಿಯೂ DCM ಸ್ಥಾನ ಕೈತಪ್ಪಿದೆ. ಮುಂದಿನ ದಿನಗಳಲ್ಲಿ ನನಗೆ ಉತ್ತಮ ಸ್ಥಾನ ನೀಡಬಹುದು. ಪಕ್ಷದ ವರಿಷ್ಠರು ಉತ್ತಮ ಸ್ಥಾನ ನೀಡುವ ವಿಶ್ವಾಸವಿದೆ ಎಂದು ಶ್ರೀರಾಮುಲು ತಿಳಿಸಿದ್ದಾರೆ. DCM ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವ ಸಚಿವ ಶ್ರೀರಾಮುಲು ತಟಸ್ಥ ನಿಲುವು ತಾಳಿದ್ದಾರೆ. 30 ವರ್ಷಗಳಿಂದ ರಾಜಕಾರಣ ಮಾಡಿಕೊಂಡು ಬಂದಿದ್ದೇನೆ. ಜನರ ಆಶೀರ್ವಾದ ಇರುವವರೆಗೆ ಜನರ ಮಧ್ಯೆ ಇರ್ತೇನೆ ಅಂತ ಬಳ್ಳಾರಿಯಲ್ಲಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ಅಲ್ಲದೆ ಶ್ರೀರಾಮುಲು ಜನರ ನಡುವೆ ಬೆಳೆದು ಬಂದಿರುವ ವ್ಯಕ್ತಿ ಎಂದು ತಿಳಿಸಿದ್ದಾರೆ. ಮಂತ್ರಿ ಸ್ಥಾನ ಕಳೆದುಕೊಂಡರೂ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಸೈಲೆಂಟ್ ಆಗಿಲ್ಲ. ಮತ್ತೆ ದೆಹಲಿಗೆ ತೆರಳಿರೋ ಸಿಪಿ ಯೋಗೇಶ್ವರ್ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳೋಕೆ ರಣತಂತ್ರ ರೂಪಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಸಂಪುಟ ರಚನೆ ಕೊನೆವರೆಗೂ ಡೆಲ್ಲಿಯಲ್ಲಿ ಸಿಪಿವೈ ಕಸರತ್ತು ನಡೆಸಿದ್ರು. ಇದೀಗ ಸಚಿವ ಸ್ಥಾನ ಕೈತಪ್ಪಿದ ಬಳಿಕ ಮೊದಲ ಬಾರಿಗೆ ದೆಹಲಿಗೆ ಭೇಟಿ ನೀಡಿದ್ದು ಸೈನಿಕನ ದೆಹಲಿ ಟೂರ್ ಕುತೂಹಲ ಮೂಡಿಸಿದೆ. ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ದೆಹಲಿಗೆ ತೆರಳಿದ್ದು ಮತ್ತೆ ಸಚಿವ ಸ್ಥಾನ ಪಡೆಯಲು ಕಸರತ್ತು ಮಾಡಿದ್ದಾರೆ. ಆದರೆ ರಾಜ್ಯ ರಾಜಕೀಯ ಮಂತ್ರಿಗಿರಿ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ವಕೀಲರ ಭೇಟಿಗಾಗಿ ಆಗಮಿಸಿದ್ದೇನೆ ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ದು, ಬೇರೆ ಯಾವ ವಿಚಾರಕ್ಕೂ ನಾನು ದೆಹಲಿಗೆ ಆಗಮಿಸಿಲ್ಲ ಎಂದು ತಿಳಿಸಿದರು. ಖಾತೆ ಹಂಚಿಕೆ ವೇಳೆ ಅಸಮಾಧಾನ ಸಹಜವಾಗಿ ಇರುತ್ತೆ. ಸಿಎಂ ಬೊಮ್ಮಾಯಿ ಅಸಮಾಧಾನವನ್ನ ಸರಿಪಡಿಸುತ್ತಾರೆ. ಎಲ್ಲದಕ್ಕೂ ಸದ್ಯದಲ್ಲಿಯೇ ತೆರೆ ಬೀಳುತ್ತೆ ಅಂತ ಬಿಸಿ ಪಾಟೀಲ್ ಹೇಳಿದ್ದಾರೆ. ಅಲ್ಲದೆ ನಮ್ಮ ಮಿತ್ರ ಮಂಡಳಿಯಲ್ಲಿ ಯಾವುದೇ ಬಿರುಕು ಇಲ್ಲ. ಸಚಿವ ಆನಂದ್ ಸಿಂಗ್ ಜೊತೆ ನಾನು ಚರ್ಚೆ ಮಾಡಿದ್ದೇನೆ. ಸದ್ಯದಲ್ಲಿಯೇ ಎಲ್ಲ ಅಸಮಾಧಾನ ಬಗೆಹರಿಯುತ್ತೆ ಎಂದು ಬಿಸಿ ಪಾಟೀಲ್ ತಿಳಿಸಿದರು. ಖಾತೆಯನ್ನ ಕಿತ್ತುಕೊಂಡಿದ್ದಕ್ಕೆ ಆನಂದ್ ಸಿಂಗ್ಗೆ ಅಸಮಾಧಾನವಾಗಿದೆ. ಆದರೆ ನಾವು ಯಾವ ಖಾತೆಯಲ್ಲಿದ್ರೂ ಅದು ಸರ್ಕಾರದ ಕೆಲಸ ಅಂತ ಸಚಿವ ಬಿಸಿ ಪಾಟೀಲ್ ಹೇಳಿದ್ದಾರೆ. ಆನಂದ್ ಸಿಂಗ್ಗೆ ಮೊದಲು ದೊಡ್ಡ ಖಾತೆಯನ್ನ ಕೊಟ್ಟಿದ್ರು. ಖಾತೆ ದೊಡ್ಡದು ಅಂದ್ರೆ ಹೆಚ್ಚು ಕೆಲಸ ಇರುತ್ತೆ. ಅಲ್ಲದೆ ಅರಣ್ಯ ಖಾತೆ ಬಗ್ಗೆ ಆನಂದ್ ಸಿಂಗ್ ಏನ್ ಕನಸು ಕಂಡಿದ್ದರೆಂದು ಗೊತ್ತಿಲ್ಲ ಎಂದು ಬಿಸಿ ಪಾಟೀಲ್ ಹೇಳಿದ್ರು. ಖಾತೆ ಹಂಚಿಕೆ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಮೂಲ ವಲಸಿಗ ಫೈಟ್ ಶುರುವಾಗಿದೆ. ಬೆಂಗಳೂರಿನ ಸಚಿವರ ಪೈಕಿ ಅಶೋಕ್, ಅಶ್ವಥ್ ನಾರಾಯಣ್ ಬಿಟ್ರೆ ಉಳಿದವರು ಹೊರಗಿನಿಂದ ಬಂದವರು ಅಂತ ಶಾಸಕ ಸತೀಶ್ ರೆಡ್ಡಿ ಹೇಳಿದ್ರು. ಇದಕ್ಕೆ ಸಚಿವ ಬಿಸಿ ಪಾಟೀಲ್ ತಿರುಗೇಟು ನೀಡಿದ್ದು, ಸರ್ಕಾರದಲ್ಲಿ 115+17 ಎರಡೂ ಸೇರಿದಂತೆ ಪ್ರಾಮುಖ್ಯತೆ ಎರಡಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇದೆ ಅಂತ ಬಿಸಿ ಪಾಟೀಲ್ ಹೇಳಿದ್ದಾರೆ. ಅಲ್ಲದೆ 115+17 ಎರಡೂ ಸೇರಿದ್ದಕ್ಕೆ ಸರ್ಕಾರ ಸುಸೂತ್ರವಾಗಿ ಇದೆ ಎಂದು ತಿಳಿಸಿದ್ರು. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಾಸಕ ರಾಮದಾಸ್ ಅಸಮಾಧಾನ ಹೊರಹಾಕಿದ್ದಾರೆ. ಮೈಸೂರಿಗೆ ಸಿಎಂ ಬಂದರೂ ಶಾಸಕ ರಾಮದಾಸ್ ಗೈರು ಆಗಿದ್ದಾರೆ. ಸಿಎಂ ಜೊತೆ ಸಚಿವರು ಬಂದಿದ್ರೂ ರಾಮದಾಸ್ ಬಂದಿಲ್ಲ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಸಿಎಂ ಬೊಮ್ಮಾಯಿ ಮೇಲೆ ಶಾಸಕ ರಾಮದಾಸ್ ಮುನಿಸಿಕೊಂಡಿದ್ದಾರೆ. ಮೈಸೂರಿನ ಕೆಆರ್ ಕ್ಷೇತ್ರದ ಬಿಜೆಪಿ ಶಾಸಕ ರಾಮದಾಸ್ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಖಾತೆ ಹಂಚಿಕೆ ವಿಚಾರವಾಗಿ ಸಚಿವರ ಅಸಮಾಧಾನಕ್ಕೆ ಸಚಿವೆ ಶಶಿಕಲಾ ಜೊಲ್ಲೆ ತಿರುಗೇಟು ನೀಡಿದ್ದಾರೆ. ಕೆಲಸ ಮಾಡುವವರಿಗೆ ಯಾವ ಖಾತೆಯಾದ್ರೆ ಏನು ಅಂತ ಶಶಿಕಲಾ ಜೊಲ್ಲೆ ಪ್ರಶ್ನಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಜನರಿಗೆ ಸ್ಪಂದಿಸುವ ಇಚ್ಛೆ ಇದ್ರೆ ಯಾವ ಖಾತೆ ಆದ್ರೆ ಏನು ಅಂತ ಹೇಳಿದ್ರು. ಖಾತೆ ವಿಚಾರವಾಗಿ ಅಸಮಾಧಾನಗೊಂಡಿರೋದು ದೊಡ್ಡ ವಿಚಾರವಲ್ಲ. ಈಗಿರುವ ಅಸಮಾಧಾನವನ್ನು ನಿವಾರಿಸಿಕೊಂಡು ಅವರವರ ಖಾತೆಯಲ್ಲಿ ಕೆಲಸ ಮಾಡ್ತಾರೆ ಎಂಬ ವಿಶ್ವಾಸವಿದೆ. ಎಲ್ಲರ ಮನೆಯಂತೆ ನಮ್ಮ ಕುಟುಂಬದಲ್ಲಿ ಕೂಡ ಅಸಮಾಧಾನವಿತ್ತು. ಅವೆಲ್ಲವನ್ನ ಹಿರಿಯರು ಸರಿದೂಗಿಸಿಕೊಂಡು ಹೆಜ್ಜೆ ಇಡುತ್ತಾರೆ ಅಂತ ಶಶಿಕಲಾ ಜೊಲ್ಲೆ ಹೇಳಿದ್ರು. ಖಾತೆ ಹಂಚಿಕೆ ಬೆನ್ನಲ್ಲೇ ಬೊಮ್ಮಾಯಿ ಬಳಗದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದ್ದು ಹೇಗೆ? ಸಚಿವ ಸ್ಥಾನ ಅಸಮಾಧಾನಿತರೆಲ್ಲ ಸಿಎಂ ವಿರುದ್ಧ ತಿರುಗಿ ಬೀಳ್ತಾರಾ? ಸಾಹುಕಾರ್ ನೇತೃತ್ವದಲ್ಲಿ ನಡೀತಿರೋ ರಣತಂತ್ರವಾದ್ರೂ ಏನು? ನೋಡೋಣ ಖಾತೆ ಕಿರೇಕ್ ನ್ಯೂಸ್ ಟಾಪ್ 9ನಲ್ಲಿ.
ಬೊಮ್ಮಾಯಿ ಬಳಗದಲ್ಲಿ ಅಸಮಾಧಾನದ ಕಿಡಿ ಕಿಚ್ಚು ಹೊತ್ತಿಸಿದ್ದು ಸಚಿವ ಸ್ಥಾನ ಕಳೆದುಕೊಂಡವರೆಲ್ಲ ಸಿಎಂ ವಿರುದ್ಧ ಕೆರಳಿದಂತೆ ಕಾಣ್ತಿದೆ. ಖಾತೆ ಹಂಚಿಕೆ ಬಳಿಕ ಒಂದೆಡೆ ಬಯಸಿದ ಖಾತೆ ಸಿಗದೆ ಸಚಿವರು ಆಕ್ರೋಶ ಹೊರಹಾಕಿದ್ರೆ ಇತ್ತ ಸಚಿವ ಸ್ಥಾನ ಸಿಗದೆ ಇರೋದ್ರಿಂದ ಶಾಸಕರು ಗರಂ ಆಗಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿರುದ್ಧ ರೆಬೆಲ್ ಆಗಿ ತಿರುಗಿ ಬೀಳ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಬಳಿಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಟೆನ್ಷನ್ ಹೆಚ್ಚಾಗಿದ್ದು ಸೈಲೆಂಟ್ ಆಗಿ ಸಿಎಂಗೆ ತೊಂದರೆ ಕೊಡಲು ಸಚಿವರು ಸಜ್ಜಾದಂತೆ ಕಾಣುತ್ತಿದೆ. ನೂತನ ಸಚಿವರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದು ಆನಂದ್ ಸಿಂಗ್, ಎಂಟಿಬಿ ನಾಗರಾಜ್ ಅಸಮಾಧಾನಗೊಂಡಿದ್ದಾರೆ. ಮತ್ತೊಂದೆಡೆ ಸಚಿವ ಸ್ಥಾನ ಸಿಗದ್ದಕ್ಕೆ ಶಾಸಕರು ಫುಲ್ ಗರಂ ಆಗಿದ್ದು ಸತೀಶ್ ರೆಡ್ಡಿ, ಪ್ರೀತಂ ಗೌಡ ಸೇರಿ ಹಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮನೆಯಲ್ಲೇ ವೇದಿಕೆ ಸಿದ್ಧವಾಗಿದ್ದು ರೆಬೆಲ್ ರಣತಂತ್ರ ರೂಪಿಸುತ್ತಿದ್ದಾರೆ ಎನ್ನಲಾಗಿದೆ. ಅಧಿಕಾರದಿಂದ ದೂರ ಸರಿದ ಜಗದೀಶ್ ಶೆಟ್ಟರ್ರನ್ನ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಭೇಟಿ ಮಾಡಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ಬೇಸರಗೊಂಡಿರೋ ಜಗದೀಶ್ ಶೆಟ್ಟರ್ ಜೊತೆ ಭವಿಷ್ಯದ ಮಾತುಕತೆ ನಡೆಸಿದ್ದು ರಾಜಕೀಯ ಭವಿಷ್ಯದ ಬಗ್ಗೆ ರಮೇಶ್ ಶೆಟ್ಟರ್ ಚರ್ಚೆ ನಡೆಸಿದ್ದಾರೆ. ಹುಬ್ಬಳ್ಳಿಯ ಜಗದೀಶ್ ಶೆಟ್ಟರ್ ನಿವಾಸದಲ್ಲಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ನಾಯಕರು ಚರ್ಚೆ ನಡೆಸಿದ್ದಾರೆ. ಸಿಎಂ ಬೊಮ್ಮಾಯಿ ಸಂಪುಟ ಸೇರುತ್ತಿಲ್ಲ ಅಂತ ಜಗದೀಶ್ ಶೆಟ್ಟರ್ ಅಸಮಾಧಾನ ಹೊರಹಾಕಿದ ಬೆನ್ನಲ್ಲೇ ಮಿತ್ರ ಮಂಡಳಿ ನಾಯಕ ರಮೇಶ್ ಜಾರಕಿಹೊಳಿ ಹೊಸ ತಂತ್ರ ಹೂಡಿದ್ದಾರೆ. ಶೆಟ್ಟರ್ ಮೂಲಕ ಒತ್ತಡ ಹೇರೋಕೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದ್ದು ಅಧಿಕಾರ ವಂಚಿತರೆಲ್ಲ ಒಗ್ಗಟ್ಟಾಗಿರ್ತೇವೆ ಎಂದು ಸಂದೇಶ ರವಾನಿಸಿದಂತೆ ಕಾಣ್ತಿದೆ. ಆದರೆ ಪಕ್ಷ ನಿಷ್ಠರಾಗಿ ಗುರುತಿಸಿಕೊಂಡಿರುವ ಶೆಟ್ಟರ್ ಬಂಡಾಯ ಬೀಳೋದು ಅಸಾಧ್ಯವಾಗಿದೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮನೆಗೆ ನೂತನ ಸಚಿವರು ದೌಡಾಯಿಸಿದ್ರು. ಮುರುಗೇಶ್ ನಿರಾಣಿ, ಶಂಕರ್ ಪಾಟೀಲ್, ಶಶಿಕಲಾ ಜೊಲ್ಲೆ ಜಗದೀಶ್ ಶೆಟ್ಟರ್ರನ್ನ ಭೇಟಿ ಮಾಡಿದ್ರು. ಇದರ ಬೆನ್ನಲ್ಲೇ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೂಡ ಭೇಟಿ ನೀಡಿ ಚರ್ಚಿಸಿದ್ದಾರೆ. ಹೀಗಾಗಿ ಉಭಯ ನಾಯಕರ ಭೇಟಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ರಣತಂತ್ರ ರೂಪಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದ್ದು ಅಸಮಾಧಾನಗೊಂಡಿರೋ ಶಾಸಕರ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಸಚಿವ ಸ್ಥಾನ ವಂಚಿತರು ರಮೇಶ್ ಜಾರಕಿಹೊಳಿ ಭೇಟಿ ಮಾಡುತ್ತಿದ್ದು ರಾಜುಗೌಡ, ಮಹೇಶ್ ಕುಮಟಳ್ಳಿ, ಶ್ರೀಮಂತ್ ಪಾಟೀಲ್, ಸಿಪಿ ಯೋಗೇಶ್ವರ್ ಸೇರಿ ಹಲವರು ಶಾಸಕರು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಸಚಿವ ಸ್ಥಾನ ಸಿಗದೇ ಇರೋದ್ರಿಂದ ಶಾಸಕರು ಅಸಮಾಧಾನಗೊಂಡಿದ್ದು ಸದ್ಯ ಬಹಿರಂಗವಾಗಿ ಎಲ್ಲೂ ಗುರುತಿಸಿಕೊಳ್ತಿಲ್ಲ. ಆದರೆ ಅಸಮಾಧಾನಿತರು ಒಂದ್ ಕಡೆ ಸೇರೋಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಯಡಿಯೂರಪ್ಪ ವಿರೋಧಿ ಬಣದಲ್ಲಿ ಸಿಪಿವೈ ಕೂಡ ಸದ್ಯ ಸೈಲೆಂಟ್ ಆಗಿದ್ದು ರಾಜುಗೌಡ ಬಿಟ್ರೆ ಬೇರೆ ಶಾಸಕರು ಅಸಮಾಧಾನ ಹೊರಹಾಕಿಲ್ಲ. ರಮೇಶ್ ಜಾರಕಿಹೊಳಿಯು ಸರ್ಕಾರದ ವಿರುದ್ಧ ಮಾತನಾಡಿಲ್ಲ. ಆದರೆ ತೆರೆಮರೆಯಲ್ಲಿ ಅಸಮಾಧಾನಿತರು ತಂತ್ರ ರೂಪಿಸುತ್ತಿದ್ದು 4 ಸಚಿವ ಸ್ಥಾನ ಬಾಕಿ ಇರೋದ್ರಿಂದ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಬೊಮ್ಮಾಯಿ ನಡೆ ಮೇಲೆ ಅಸಮಾಧಾನಿತರ ಹೋರಾಟ ನಿಂತಿದ್ದು ಸಿಎಂ ಬೊಮ್ಮಾಯಿ ವಿರುದ್ಧ ಹೋರಾಟ ತೀವ್ರವಾಗುವ ಸಾಧ್ಯತೆ ಇದೆ. ಅಸಮಾಧಾನಿತರನ್ನ ಕಡೆಗಣಿಸಿದ್ರೆ ಮತ್ತಷ್ಟು ಕೆರಳಲಿದ್ದು ಹಂಚಿಕೆ ಆಗದ 4 ಸಚಿವ ಸ್ಥಾನ ಪಡೆಯಲು ಶಾಸಕರು ಕಸರತ್ತು ಮಾಡುತ್ತಿದ್ದಾರೆ. 4 ಸ್ಥಾನಗಳನ್ನು ಪಡೆಯೋಕೆ ಸಾಹುಕಾರ್ ಟೀಮ್ ರಣತಂತ್ರ ರೂಪಿಸಿದ್ದು ಸಚಿವ ಸ್ಥಾನ ನೀಡದೆ ಹೋದ್ರೆ ಮತ್ತೆ ಅಸಮಾಧಾನ ಸ್ಫೋಟಗೊಳ್ಳಲಿದೆ. ಖಾತೆ ಹಂಚಿಕೆ ಬಳಿಕ ಸಚಿವರಾದ ಆನಂದ್ ಸಿಂಗ್, ಎಂಟಿಬಿ ನಾಗರಾಜ್ ಅಸಮಾಧಾನಗೊಂಡಿದ್ದು ಸಚಿವರ ಮುಂದಿನ ನಡೆ ತೀವ್ರ ಕುತೂಹಲ ಮೂಡಿಸಿದೆ. ನಿನ್ನೆ ಬಿಎಸ್ವೈ ಭೇಟಿ ಮಾಡಿ ಸಿಎಂ ಬೊಮ್ಮಾಯಿ ಚರ್ಚೆ ನಡೆಸಿದ್ದು ಯಡಿಯೂರಪ್ಪ ಖಾತೆ ಅಸಮಾಧಾನ ಶಮನ ಮಾಡುವ ಸಾಧ್ಯತೆ ಇದೆ. ತಮಗೆ ಸಿಕ್ಕಿರೋ ಖಾತೆ ಬಗ್ಗೆ ಆನಂದ್ ಸಿಂಗ್, ಎಂಟಿಬಿ ಅಸಮಾಧಾನಗೊಂಡಿದ್ದು ರಾಜೀನಾಮೆ ನೀಡುವ ಎಚ್ಚರಿಕೆ ನೀಡಿದ್ದಾರೆ. ಇಡಿ ದಾಳಿ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ ಜಮೀರ್, ಬಂಡೆ ಜೊತೆ ದಳಪತಿಗೂ ಟಾಂಗ್ ಕೊಟ್ಟಿದ್ದಕ್ಕೆ ಶಾಸಕ ಜಮೀರ್ರ 25 ಕೋಟಿ ರಹಸ್ಯವಾದ್ರೂ ಏನು ನೋಡೋಣ. 25 ಕೋಟಿ ರಹಸ್ಯ ನ್ಯೂಸ್ ಟಾಪ್ 9ನಲ್ಲಿ. ಜಾರಿ ನಿರ್ದೇಶನಾಲಯದ ದಾಳಿ ಬಗ್ಗೆ ಶಾಸಕ ಜಮೀರ್ ಅಹಮದ್ ಪ್ರತಿಕ್ರಿಯಿಸಿದ್ದು, ನಾನು ಹಿಂದಿದ್ದ ಪಕ್ಷದವರೇ ಈ ರೀತಿ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಜಮೀರ್ ಪರೋಕ್ಷ ಆರೋಪ ಮಾಡಿದ್ದು, ನನ್ನ ಬೆಳವಣಿಗೆ ಸಹಿಸಲಾಗದೆ ಈ ರೀತಿ ಮಾಡಿದ್ದಾರೆ. ಈ ಮಟ್ಟಕ್ಕೆ ಬೆಳೆಯುತ್ತೇನೆ ಅನ್ನೋದನ್ನ ಅವರು ನಿರೀಕ್ಷಿಸಿರಲಿಲ್ಲ. ನಾನು ಹಿಂದಿದ್ದ ಪಕ್ಷದವರೇ ಇದನ್ನ ಮಾಡಿಸಿದ್ದಾರೆ ಎಂದು ಕಿಡಿಕಾರಿದ್ದಾರೆ.
ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧವೂ ಶಾಸಕ ಜಮೀರ್ ಅಹಮದ್ ಗರಂ ಆಗಿದ್ದಾರೆ. ಮನಿ ವಿವಾದಕ್ಕೆ ದಾಳಿ ಆಗಲ್ಲ ಅನ್ನೋ ಡಿಕೆಶಿ ಹೇಳಿಕೆಗೆ ಜಮೀರ್ ಆಕ್ರೋಶ ವ್ಯಕ್ತಪಡಿಸಿದ್ದು, ಡಿಕೆಶಿ ಮನಿ ಮೇಲೂ ಇಡಿ ದಾಳಿಯಾಗಿತ್ತು ಅಂತ ಹೇಳಿದ್ದಾರೆ. ರಾಜಕೀಯವಾಗಿ ಬೆಳೆಯಬಾರದು ಅಂತ ಹೀಗೆ ಮಾಡಿದ್ದಾರೆ. ಅವರೊಬ್ಬರೇ ಬೆಳೆಯಬೇಕು, ಅವರೊಬ್ಬರೇ ಮನೆ ಕಟ್ಟಬೇಕು, ನನ್ನನ್ನ ವೀಕ್ ಮಾಡಬೇಕು ಅಂತ ಮಾಡಿದ್ದಾರೆ. ಆದ್ರೆ ಇದರಿಂದ ನಾನು ಇನ್ನೂ ಸ್ಟ್ರಾಂಗ್ ಆಗಿದ್ದೇನೆ. ಇದನ್ನ ಎದುರಿಸುವ ಶಕ್ತಿ ನನಗಿದೆ. ನಾನು ಯಾರಿಗೂ ಹೆದರಲ್ಲ ಅಂತ ಟಿವಿ9ಗೆ ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಮನಿ ಮೇಲಿನ ಜಾರಿ ನಿರ್ದೇಶನಾಲಯದ ದಾಳಿಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಏನೂ ಆಗಿಲ್ಲ ಅಂದ್ರೂ ಜಮೀರ್ಗೆ ಒಳಗೊಳಗೆ ಆತಂಕ ಕಾಡ್ತಿದ್ದು, ಜಮೀರ್ ಅರಮನೆಯ ಬಂಡವಾಳ ಬಯಲು ಮಾಡಲು ಇಡಿ ಸಜ್ಜಾಗಿದೆ. ಭವ್ಯ ಬಂಗಲೆ ಕಟ್ಟಲು ಖರ್ಚು ಮಾಡಿದ್ದ ದುಡ್ಡಿನ ಮೂಲ ಕೆದಕ್ತಿದೆ. ಏನೂ ಸಿಗುತ್ತೆ ಅಂದುಕೊಂಡಿದ್ರು, ಏನೂ ಸಿಗ್ಲಿಲ್ಲ ಅಂತ ಜಮೀರ್ ಹೇಳಿದ್ರು. ಆದ್ರೆ ಜಮೀರ್ ಅಹಮದ್ ಹೇಳಿದಂತೆ ಇಡಿ ದಾಳಿ ಕೇಸ್ ಮುಗಿದು ಹೋಗಿಲ್ಲ. ಜಾರಿ ನಿರ್ದೇಶನಾಲಯ ಕೋಟಿ ಕೋಟಿ ಹಣದ ಮೂಲ ಹುಡುಕಿ ಹೊರಟಿದೆ. ಭವ್ಯ ಬಂಗಲೆ ನಿರ್ಮಾಣದ ಹಣದ ಹಿಂದೆ ಇಡಿ ಅಧಿಕಾರಿಗಳು ಬಿದ್ದಿದ್ದಾರೆ. ಆದ್ರೆ ಜಮೀರ್ ಅಹಮದ್ ಪ್ರಾಥಮಿಕ ಮಾಹಿತಿ ಹೇಳಿ ಅಸಲಿ ಸಂಗತಿ ಮುಚ್ಚಿಟ್ರ ಅನ್ನೋ ಅನುಮಾನ ಮೂಡಿದೆ. ಭವ್ಯ ಬಂಗಲೆಗಳ ನಿರ್ಮಾಣಕ್ಕೆ ಹಣ ಬಂದಿದ್ದಾದ್ರೂ ಎಲ್ಲಿಂದ ಅಂತ ತನಿಖೆ ನಡೆಯುತ್ತಿದ್ದು, ಬ್ಲಾಕ್ ಮನಿಯಿಂದಲೇ ಬಂಗಲೆ ನಿರ್ಮಿಸಿದ್ರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. 2018ರಲ್ಲಿ 25 ಕೋಟಿ ಹಾರ್ಡ್ ಕ್ಯಾಶ್ ಡೀಲ್ ನಡೆದಿತ್ತಂತೆ. ನಿಜಾಮುದ್ದೀನ್ ಎಂಬಾತ ಜಾರಿ ನಿರ್ದೇಶನಾಲಯದ ಮುಂದೆ ಸ್ಫೋಟಕ ಸತ್ಯ ಬಿಚ್ಚಿಟ್ಟಿದ್ದು, ಜಮೀರ್ ಸೈಟ್ ಮಾರಾಟದ ಡೀಲ್ ನಡೆದಿತ್ತು ಅಂತ ಹೇಳಿದ್ದಾನೆ ಎನ್ನಲಾಗಿದೆ. ಬೆಂಗಳೂರಿನ ಕಚೇರಿಯೊಂದರ 4ನೇ ಮಹಡಿಯಲ್ಲಿ ಮಾತುಕತೆ ನಡೆದಿದ್ದು, 15,000 ಚದರ ಅಡಿಯ ನಿವೇಶನ ಮಾರಾಟ ಮಾಡಿದ್ರಂತೆ. ಮಾತುಕತೆ ಬಳಿಕ ಅಂದೇ 12 ಕೋಟಿ ಕ್ಯಾಶ್ ಪಡೆದಿದ್ರಂತೆ. ಶಾಸಕ ಜಮೀರ್ ಅಹಮದ್ಗೆ ಮೊದಲ ಕಂತಿನಲ್ಲೇ ಬರೋಬ್ಬರಿ 12 ಕೋಟಿ ರೂಪಾಯಿ ಸಂದಾಯವಾಗಿತ್ತು ಅಂತ ಹೇಳಲಾಗ್ತಿದೆ. ಒಂದು ಬ್ಯಾಗ್ನಲ್ಲಿ 5 ಕೋಟಿ ಹಣ, ಮತ್ತೊಂದು 5 ಕೋಟಿ ಹಣ ಹಾಗೂ ಇನ್ನೊಂದು ಬ್ಯಾಗ್ನಲ್ಲಿ ಜಮೀರ್ ಅಹಮದ್ 2 ಕೋಟಿ ಹಣ ಪಡೆದಿದ್ರಂತೆ. ಇನ್ನು ಹಣವನ್ನ ಪಾರ್ಕಿಂಗ್ ಲಾಟ್ನಲ್ಲಿದ್ದ ಕಾರಿಗೆ ನಿಜಾಮುದ್ದೀನ್ ಎಂಬಾತ ಜಮೀರ್ ಕಾರಿಗೆ ಹಣ ಶಿಫ್ಟ್ ಮಾಡಿದ್ನಂತೆ. ಶಾಸಕ ಜಮೀರ್ ಅಹಮದ್ ಮೊದಲ ಕಂತಿನಲ್ಲಿ 12 ಕೋಟಿ ರೂಪಾಯಿ ಪಡೆದಿದ್ರು ಅಂತ ಹೇಳಲಾಗ್ತಿದ್ದು, ಎರಡನೇ ಕಂತಿನಲ್ಲಿ 5 ಕೋಟಿ ಪಡೆದಿದ್ರಂತೆ. 2018ರ ಮೇ 7ನೇ ತಾರೀಕು 5 ಕೋಟಿ ನೀಡಿದ್ದ ಬಗ್ಗೆ ಮಾಹಿತಿ ಇದ್ದು, ನಿಜಾಮುದ್ದೀನ್ ಎಂಬಾತ ಸ್ಫೋಟಕ ಮಾಹಿತಿ ನೀಡಿದ್ದಾನಂತೆ. ಶಿಷ್ಯ ಸೈಯದ್ ಮುಜಾಹಿದ್ ಮೂಲಕ ಹಣ ವರ್ಗಾವಣೆ ಮಾಡಿದ್ದಾರೆ ಎನ್ನಲಾಗಿದ್ದು, ಡ್ರೈವರ್ ಚಾಂದ್ ಎಂಬಾತ 5 ಕೋಟಿ ಕ್ಯಾಶ್ ಇದ್ದ ಬ್ಯಾಗ್ನ ಮುಜಾಹಿದ್ಗೆ ಕೊಟ್ಟಿದ್ನಂತೆ. ಇಡಿ ಬಲಿಯಲ್ಲಿ ಸಿಲುಕಿರೋ ಶಾಸಕ ಜಮೀರ್ ಅಹಮದ್ 2018ರ ಜೂನ್ 3ನೇ ಕಂತಿನಲ್ಲಿ 2 ಕೋಟಿ ಕ್ಯಾಶ್ ಪಡೆದಿದ್ರಂತೆ. ಜೂನ್ 2ನೇ ತಾರೀಕು 2 ಕೋಟಿ ಕ್ಯಾಶ್ ಪಡೆದಿದ್ರು ಅಂತ ಹೇಳಲಾಗ್ತಿದ್ದು, ವ್ಯಕ್ತಿಯೊಬ್ಬನಿಗೆ ಸೇರಿದ ಕಚೇರಿಯಲ್ಲಿ ಮುಜಾಹಿದ್ ಹಣ ಸಂಗ್ರಹಿಸಿದ್ದನಂತೆ. ಆಗಲೂ ಸೈಟ್ ಜಾಗದ ಹಣ ಅಂತೇಳಿ ಹಣ ಸಂಗ್ರಹಿಸಿದ್ದು, ಮುಜಾಹಿದ್ ಬ್ಯಾಗ್ನಲ್ಲಿ 2 ಕೋಟಿ ಕ್ಯಾಶ್ ಹಾಕಿಕೊಂಡು ಹೋಗಿದ್ದರಂತೆ. ಒಟ್ಟು 25.65 ಕೋಟಿ ಹಣವನ್ನ ನಗದು ರೂಪದಲ್ಲಿ ಪಡೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಜಮೀರ್ ಅಹಮದ್ 2018ರ ಸೆಪ್ಟೆಂಬರ್ನಲ್ಲಿ 4 ಮತ್ತು 5ನೇ ಕಂತು ಪಡೆದಿದ್ರಂತೆ. ಈ ಬಗ್ಗೆ ಸಿಪಿಐ ಮುಂದೆ ಲಿಖಿತ ಹೇಳಿಕೆಗೆ ನಿಜಾಮುದ್ದೀನ್ ಸಹಿ ಹಾಕಿದ್ದಾನೆ. 2018ರ ಸೆಪ್ಟೆಂಬರ್ 17ರಂದು ಜಮೀರ್ ಶಿಷ್ಯ ಸೈಯದ್ ವ್ಯಕ್ತಿಯ ಕಚೇರಿಯಿಂದ 5 ಕೋಟಿ ಪಡೆದಿದ್ರಂತೆ. ಬಳಿಕ ಸೆಪ್ಟೆಂಬರ್ 29ರಂದು 5ನೇ ಕಂತು ಪಡೆದಿದ್ದು, ಈ ವೇಳೆ 1 ಕೋಟಿ 60 ಲಕ್ಷ ಪಡೆದಿದ್ದಾಗಿ ಹೇಳಿಕೆ ನೀಡಿದ್ದಾನಂತೆ. ಬೆಂಗಳೂರಲ್ಲಿ ಸೈಲೆಂಟ್ ಆಗಿಯೇ ರಣಕ್ಕೆ ಹಾಕ್ತಾ ಇದೆಯಾ ಹೆಮ್ಮಾರಿ ಕೊರೋನಾ. ಬೆಂಗಳೂರಿಗೆ 1 ವಾರ ಲಾಕ್ ಬೀಳೋದು ಇವತ್ತೇ ಫಿಕ್ಸ್ ಆಗುತ್ತಾ? ರಾಜಧಾನಿಯಲ್ಲೂ ವೀಕೆಂಡ್ ಕರ್ಫ್ಯೂ ಜಾರಿಯಾಗುತ್ತಾ? ನೋಡೋಣ ಬೆಂಗಳೂರು ಲಾಕ್ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ನಿಯಂತ್ರಣ ಸಂಬಂಧ ಬಿಬಿಎಂಪಿ ಸಭೆ ನಡೆಸಿದೆ. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆದಿದ್ದು, ಕೊರೋನಾ ನಿಯಂತ್ರಣಕ್ಕೆ ಸಿದ್ಧತೆ, ಯೋಜನೆಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಅಲ್ಲದೆ ಕೋವಿಡ್ 3ನೇ ಅಲೆ ನಿಯಂತ್ರಣಕ್ಕೆ ಕೈಗೊಳ್ಳಬೇಕಾದಂತಹ ಕ್ರಮಗಳ ಬಗ್ಗೆ ಸಮಾಲೋಚನೆ ನಡೆಸಲಾಗಿದೆ. ಕೊರೋನಾ
ನಿಯಂತ್ರಣಕ್ಕೆ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ತೇನೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳು, ಸದ್ಯ ಮಹಾರಾಷ್ಟ್ರ, ಕೇರಳ ಗಡಿ ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದ್ದು ಈ ಬಗ್ಗೆ ಮಾಹಿತಿ ಪಡಿತೇನೆ. ಅಲ್ಲದೆ ಎಲ್ಲಾ ಗಡಿ ಜಿಲ್ಲೆಗಳಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುತ್ತೇನೆ ಅಂತ ತಿಳಿಸಿದರು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸೀಲ್ ಡೌನ್ ಮಾಡಿ ಸೋಂಕು ತಡೆಯಲು ತಾಂತ್ರಿಕ ಸಲಹಾ ಸಮಿತಿ ಸಲಹೆ ಕೊಟ್ಟಿದೆ. ಅಲ್ಲದೆ ನೈಟ್ ಕರ್ಫ್ಯೂ ಕಟ್ಟುನಿಟ್ಟಾಗಿ ಜಾರಿ ಮಾಡಲು ತಜ್ಞರು ತಿಳಿಸಿದ್ದಾರೆ. ವೀಕೆಂಡ್ ಲಾಕ್ಡೌನ್ ಜೊತೆಗೆ ಕ್ವಾರಂಟೈನ್ ಅಸ್ತ್ರಕ್ಕೂ ಸಲಹೆ ನೀಡಿದ್ದು, ಹೊರ ರಾಜ್ಯದಿಂದ ಬರುವವರಿಗೆ ಕ್ವಾರಂಟೈನ್ ಕಡ್ಡಾಯ ಮಾಡಿ ಸೋಂಕಿತರನ್ನ ಹೋಮ್ ಐಸೋಲೇಷನ್ ಬದಲು ಟ್ರಯಲ್ ಸೆಂಟರ್ಗೆ ಶಿಫ್ಟ್ ಮಾಡಲು ತಿಳಿಸಿದ್ದಾರೆ. ಭಾರತೀಯ ವಿಜ್ಞಾನ ಸಂಸ್ಥೆಯ ಅಧ್ಯಯನದ ಬಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಮಾಹಿತಿ ನೀಡಿದ್ದು, 20 ಲಕ್ಷ ಕೊರೋನಾ ಕೇಸ್ ದಾಟುವ ಆತಂಕದಿಂದ ಸರ್ಕಾರ ಸಹ ಕೊರೋನಾ ನಿಯಂತ್ರಣ ಸಂಬಂಧ ಚರ್ಚೆ ನಡೆಸಲಿದೆ ಅಂತ ಹೇಳಿದ್ರು. ಕೊರೋನಾ ಮುಂದಿನ ಅಲೆ ತಡೆಗೆ ಕೈಗೊಂಡಿರುವಂತಹ ಸಿದ್ಧತೆ ಬಗ್ಗೆ ದೇವಿ ಶೆಟ್ಟಿ, ಸುದರ್ಶನ್ ಬಲ್ಲಾಳ್ ಮಾಹಿತಿ ನೀಡಿದ್ದಾರೆ. ಕೋವಿಡ್ ಲಸಿಕೆಗೆ ಹೆಚ್ಚು ಒತ್ತು ನೀಡಲು ಸಭೆ ಸಮಾರಂಭ, ನೈಟ್ ಪಾರ್ಟಿ ನಿರ್ಬಂಧಿಸಲು ಗಡಿ ಭಾಗದಲ್ಲಿ ವೀಕೆಂಡ್ ಕರ್ಫ್ಯೂ ಪರಿಣಾಮಕಾರಿಯಾಗಿ ಜಾರಿಗೆ ತಿಳಿಸಿದ್ದಾರೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ತಿಳಿಸಿದರು. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಶೀಘ್ರವೇ ಟಫ್ ರೂಲ್ಸ್ ಜಾರಿ ಫಿಕ್ಸ್ ಎನ್ನಲಾಗಿದೆ. ಕೊರೋನಾ ನಿಯಂತ್ರಣಕ್ಕೆ ಕಠಿಣ ನಿಯಮ ಜಾರಿ ಸಿದ್ಧತೆ ನಡೀತಾ ಇದೆ. ಈಗಾಗಲೇ ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂ ಜಾರಿಯಲ್ಲಿದ್ದು, ರಾತ್ರಿ 9 ಗಂಟೆಯಿಂದ ಮುಂಜಾನೆ 5 ಗಂಟೆವರೆಗೆ ಕಠಿಣ ನಿಯಮ ಜಾರಿಗೊಳಿಸಲಾಗಿದೆ. ಆದರೆ ಸೋಂಕು ಹೆಚ್ಚಾದರೆ ಬೆಂಗಳೂರಿನಲ್ಲಿ ವೀಕೆಂಡ್ ಕರ್ಫ್ಯೂಗೆ ಪ್ಲಾನ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಸದ್ಯ ದಿನನಿತ್ಯ 400ರ ಆಸುಪಾಸಿನಲ್ಲಿ ಕೊರೋನಾ ಸೋಂಕಿತರು ಪತ್ತೆಯಾಗ್ತಿದ್ದಾರೆ. ಆದರೆ ಸೋಂಕಿತರ ಸಂಖ್ಯೆ 500ರ ಗಡಿ ದಾಟಿದರೆ ವೀಕೆಂಡ್ ಕರ್ಫ್ಯೂ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಸದ್ಯ ಕೇರಳ ಮತ್ತು ಮಹಾರಾಷ್ಟ್ರ ಗಡಿಯ 8 ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದ್ದು, ಇದೇ ರೀತಿ ಬೆಂಗಳೂರಿನಲ್ಲೂ ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸಲಿದ್ದಾರೆ. ವಾರಾಂತ್ಯದಲ್ಲಿ ಜನರ ಓಡಾಟಕ್ಕೆ ಬ್ರೇಕ್ ಹಾಕಿ ಕೊರೋನಾ ನಿಯಂತ್ರಿಸಲು ಚಿಂತನೆ ನಡೆಸಲಾಗಿದೆ. ಬೆಂಗಳೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ಜೊತೆಗೆ 50-50 ರೂಲ್ಸ್ ಜಾರಿಗೆ ತರಲು ತಯಾರಿ ನಡೆಸಲಾಗಿದೆ. ಹೋಟೆಲ್ಗಳಲ್ಲಿ 50% ಗ್ರಾಹಕರಿಗೆ ಮಾತ್ರ ಅನುಮತಿ ಕೊಡ್ತಾರೆ ಅಂತ ಹೇಳಲಾಗಿದೆ. ಅಲ್ಲದೆ ಬಸ್ಗಳಲ್ಲಿ 50% ಪ್ರಯಾಣಿಕರಿಗೆ, ಫ್ಯಾಕ್ಟರಿ, ಇಂಡಸ್ಟ್ರಿಗಳಲ್ಲಿ 50% ಸಿಬ್ಬಂದಿಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ 50-50 ರೂಲ್ಸ್ ಜಾರಿಗೆ ಬಿಬಿಎಂಪಿ ಸಿದ್ಧತೆ ನಡೆಸುತ್ತಿದೆ. ಕೊರೋನಾ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಹಾಗೂ ಬಿಬಿಎಂಪಿ ಸರ್ಕಸ್ ಮಾಡ್ತಾ ಇದೆ. ಹೀಗಾಗಿ ಮತ್ತಷ್ಟು ಕಠಿಣ ನಿಯಮಗಳನ್ನು ಜಾರಿಗೊಳಿಸುವ ಸಾಧ್ಯತೆಗಳಿದೆ. ಬೆಂಗಳೂರಿನಲ್ಲಿ ಮದುವೆಗಳಿಗೆ 40 ಜನರಿಗೆ ಮಾತ್ರ ಅವಕಾಶ ನೀಡುತ್ತಾರೆ ಅಂತ ಹೇಳಲಾಗುತ್ತದೆ. ಸದ್ಯ ರಾಜ್ಯದಲ್ಲಿ ಮದುವೆಗೆ 100 ಜನರಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಅಂತ್ಯಕ್ರಿಯೆಯಲ್ಲಿ 20 ಜನರಿಗೆ ಭಾಗಿಯಾಗಲು ಅವಕಾಶ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಪಾಸಿಟಿವಿಟಿ ರೇಟ್ ಹೆಚ್ಚಾಗ್ತಾ ಇದ್ದಂತೆ ವೀಕೆಂಡ್ ಕರ್ಫ್ಯೂ ಫಿಕ್ಸ್ ಆಗಿದ್ದು, ಬಾರ್, ಜಿಮ್, ಯೋಗ ಸೆಂಟರ್ ಬಂದ್ ಆಗುತ್ತೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಕ್ಲಬ್, ಥಿಯೇಟರ್, ದೇವಸ್ಥಾನ ಕ್ಲೋಸ್ ಮಾಡುವಂತೆ ತಜ್ಞರು ಈಗಾಗಲೇ ಶಿಫಾರಸು ಮಾಡಿದ್ದಾರೆ. ನೈಟ್ ಕರ್ಫ್ಯೂ ಸಂಜೆ 7 ಗಂಟೆಯಿಂದ ಬೆಳಗ್ಗೆ 6ರವರೆಗೆ ಜಾರಿಗೆ ಸಲಹೆ ನೀಡಿದ್ದು, ವೀಕೆಂಡ್ ಕರ್ಫ್ಯೂನ ಶುಕ್ರವಾರ ಸಂಜೆ 7 ಗಂಟೆಯಿಂದಲೇ ಜಾರಿಗೆ ಶಿಫಾರಸು ಮಾಡಿದ್ದಾರೆ. ಮೈಸೂರು ಪ್ರವಾಸ ಕೈಗೊಂಡಿರೋ ಸಿಎಂ ಬೊಮ್ಮಾಯಿ ಹೇಳಿದ್ದೇನು? ವಿವಾದಾತ್ಮಕ ಹೇಳಿಕೆಯನ್ನ ಸಚಿವ ಈಶ್ವರಪ್ಪ ಸಮರ್ಥಿಸಿಕೊಂಡಿದ್ದು ಹೇಗೆ? ನಾಗರಹೊಳೆಯಲ್ಲಿ 2 ಹುಲಿಗಳ ಕಾದಾಟ ಹೇಗಿತ್ತು? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮೈಸೂರು ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು, ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ರು. ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದ ಸಿಎಂ ವಿಶೇಷ ಪೂಜೆ ಸಲ್ಲಿಸಿದ್ರು. ಮುಖ್ಯಮಂತ್ರಿ ಬೊಮ್ಮಾಯಿಗೆ ಸಚಿವರಾದ ಮುರುಗೇಶ್ ನಿರಾಣಿ, ಡಾಕ್ಟರ್ ಕೆ ಸುಧಾಕರ್, ಎಸ್ಟಿ ಸೋಮಶೇಖರ್, ಭೈರತಿ ಬಸವರಾಜ್, ಕೆಸಿ ನಾರಾಯಣಗೌಡ ಸಾಥ್ ಕೊಟ್ಟಿದ್ದಾರೆ. ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ಎಂದು ಪ್ರಾರ್ಥನೆ ಸಲ್ಲಿಸಿದ್ದು, ರಾಜ್ಯ ಕೊರೋನಾದಿಂದ ಮುಕ್ತವಾಗಬೇಕೆಂದು ಪ್ರಾರ್ಥಿಸಿದ್ದೇನೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ರು. ಮೇಕೆದಾಟು ಯೋಜನೆಗೆ ಕೆಲವು ಪ್ರಕ್ರಿಯೆ ಮುಗಿಯಬೇಕಿದ್ದು, ಅದಾದ ಬಳಿಕ ಯೋಜನೆಯನ್ನ ಆರಂಭಿಸುತ್ತೇವೆ. ಮೇಕೆದಾಟು ಯೋಜನೆ ಸಂಬಂಧ ದೆಹಲಿಗೆ ಹೋಗಿ ಯೋಜನೆಯ ವಸ್ತುಸ್ಥಿತಿಯನ್ನ ಮನವರಿಕೆ ಮಾಡ್ತೇನೆ. ನಮ್ಮ ಹಕ್ಕು ಪಡೆದು ಮೇಕೆದಾಟು ಯೋಜನೆ ಆರಂಭಿಸುತ್ತೇವೆ ಎಂದು ಚಾಮುಂಡಿ ಬೆಟ್ಟದಲ್ಲಿ ಸಿಎಂ ಬೊಮ್ಮಾಯಿ ತಿಳಿಸಿದ್ರು. ಸಿಎಂ ಬರ್ತಿದ್ದಂತೆ ಮೈಸೂರಿನಲ್ಲಿ ಗುಂಡಿ ಮುಚ್ಚುವ ಕೆಲಸ ಮಾಡಲಾಗಿದೆ. ಸುತ್ತೂರಿಗೆ ತೆರಳುವ ಮಾರ್ಗದಲ್ಲಿ ರಸ್ತೆ ಗುಂಡಿಗಳಿಗೆ ತೇಪೆ ಹಚ್ಚಲಾಗಿದೆ. ಇಷ್ಟು ದಿನ ಜನರು ದೂರು ಕೊಟ್ಟರೂ ಗುಂಡಿ ಮುಚ್ಚಿರಲಿಲ್ಲ. ಆದ್ರೀಗ ಸಿಎಂ ಬರ್ತಿದ್ದಂತೆ ತರಾತುರಿಯಲ್ಲಿ ಕಾಮಗಾರಿ ನಡೆಸಲಾಗಿದೆ.
ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಪ್ರಧಾನಿವರೆಗೂ ಬಿಜೆಪಿ ಇದೆ. ಇವಾಗ್ಲೂ ನಮ್ಮ ಮೈ ಮುಟ್ಟಿದ್ರೆ ಸುಮ್ಮನಿರ್ಬೇಕಾ ಅಂತ ತಮ್ಮ ವಿವಾದಾತ್ಮಕ ಹೇಳಿಕೆ ಸಚಿವ ಕೆಎಸ್ ಈಶ್ವರಪ್ಪ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ. ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡ್ತಾರೆ, ಸುಮ್ಮನಿರ್ಬೇಕಾ? ನಮ್ಮ ಯುವಕರಿಗೆ ಹೊಡಿತಾರೆ, ಸುಮ್ಮನಿರ್ಬೇಕಾ? ಗೋವನ್ನ ಕಳ್ಳತನ ಮಾಡಿ ಹತ್ಯೆ ಮಾಡ್ತಾರೆ, ಸುಮ್ಮನಿರ್ಬೇಕಾ ಎಂದು ಈಶ್ವರಪ್ಪ ಪ್ರಶ್ನಿಸಿದ್ದಾರೆ. ನಿನ್ನೆ ನಾನು ಕೊಟ್ಟ ಹೇಳಿಕೆಗೆ ಈಗಲೂ ಬದ್ಧ ಎಂದು ಸಚಿವ ಕೆಎಸ್ ಈಶ್ವರಪ್ಪ ತಿಳಿಸಿದ್ದಾರೆ. ಒಂದು ಕಾಲದಲ್ಲಿ ನಮಗೆ ಶಕ್ತಿ ಇರಲಿಲ್ಲ, ಆದ್ರೆ ಈಗ ಹಾಗಲ್ಲ. ಹೊಡೆದ್ರೆ ಹೊಡೆಸಿಕೊಳ್ಳಿ, ಸಾಯಿಸಿದ್ರು ಸುಮ್ಮನಿರಿ ಅನ್ನೋ ಕಾಲ ಹೋಯ್ತು ಎಂದು ಸಚಿವ ಕೆಎಸ್ ಈಶ್ವರಪ್ಪ ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ಕಳ್ಳರ ಪರೇಡ್ ನಡೆಸಲಾಗಿದೆ. ನೆಲಮಂಗಲ ವ್ಯಾಪ್ತಿಯಲ್ಲಿ ಸರಣಿ ಕಳ್ಳತನದ ಬಗ್ಗೆ ಸಾರ್ವಜನಿಕರು ಸರಣಿ ದೂರು ಸಲ್ಲಿಸಿದ್ರು. ಹೀಗಾಗಿ ದೂರಿನನ್ವಯ ಕಳ್ಳತನಕ್ಕೆ ಬ್ರೇಕ್ ಹಾಕಲು 23 ಜನರ ಕಳ್ಳರ ಪರೇಡ್ ಮಾಡಲಾಗಿದೆ. ಟೌನ್ ಠಾಣೆ ಸಿಪಿಐ ಕುಮಾರ್ ನೇತೃತ್ವದಲ್ಲಿ ಪರೇಡ್ ನಡೆಸಿದ್ದು, ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ನೀಡಿದ್ದಾರೆ. ಶ್ರಾವಣ ಸೋಮವಾರದಂದು ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತಿದೆ. ಮಾದಪ್ಪನಿಗೆ ಕುಂಭಾಭಿಷೇಕ ಸೇರಿದಂತೆ ಸಾಂಪ್ರದಾಯಿಕವಾಗಿ ಹಾಗೂ ಶಾಸ್ತ್ರೋಕ್ತವಾಗಿ ಪೂಜಾ ಕೈಂಕರ್ಯ ನಡೆಸಲಾಗುತ್ತಿದೆ. ಉತ್ಸವ ವಾಹನಗಳು ತಳ್ಳೀರು ತೋರಣಗಳಿಂದ ಅಲಂಕೃತಗೊಂಡು ಕಂಗೊಳಿಸಿವೆ. ಸದ್ಯ ಭಕ್ತರಿಗೆ ಪ್ರವೇಶ ನಿರ್ಬಂಧಿಸಿದ್ದು, ಮಧ್ಯಾಹ್ನ 3 ಗಂಟೆ ಬಳಿಕ ಭಕ್ತರಿಗೆ ಮಾದಪ್ಪನ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಮೈಸೂರಿನ ನಾಗರಹೊಳೆ ಅರಣ್ಯದಲ್ಲಿ 2 ಹುಲಿಗಳು ಕಾದಾಡುವ ಅಪರೂಪದ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಾಗರಹೊಳೆ ಅರಣ್ಯದಲ್ಲಿ ಪ್ರವಾಸಿಗರು ಸಫಾರಿ ಮಾಡುವ ವೇಳೆ ಈ ಅಪರೂಪದ ದೃಶ್ಯಗಳು ಸೆರೆಯಾಗಿದೆ. ಹುಲಿಗಳು ತಮ್ಮ ಸಾಮ್ರಾಜ್ಯಕ್ಕಾಗಿ ಕಾದಾಟ ನಡೆಸಿದ ದೃಶ್ಯಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ಏಜ್ ಆದ್ರೂ ಅಕ್ಟೋಬರ್ನಲ್ಲಿ ಅಮಿತಾಬ್ ಬಚ್ಚನ್ ಬ್ಯುಸಿ ಆಗ್ತಿರೋದು ಹೇಗೆ? ಹರ್ಷಿಕಾ ಹೊಸ ಅವತಾರಕ್ಕೆ ಅಭಿಮಾನಿಗಳು ಫಿದಾ ಆಗಿದ್ದು ಹೇಗೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಬಿಗ್ ಬಿ ಅಮಿತಾಬ್ ಬಚ್ಚನ್ ಮತ್ತು ಪ್ರಭಾಸ್ ಅಭಿನಯದ ಪ್ರಾಜೆಕ್ಟ್ ಕೆ ಚಿತ್ರೀಕರಣ ಶುರುವಾಗಿದೆ. ಅಮಿತಾಬ್ ಬಚ್ಚನ್ ಅಕ್ಟೋಬರ್ ಪೂರ್ತಿ ಪ್ರಭಾಸ್ ಚಿತ್ರಕ್ಕಾಗಿ ಮೀಸಲಿಡಲಿದ್ದಾರೆ. ಈ ಚಿತ್ರದಲ್ಲಿ ಅಮಿತಾಬ್ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಅಮಿತಾಬ್, ದೀಪಿಕಾ ಪಡುಕೋಣೆ ಸೇರಿದಂತೆ ದೊಡ್ಡ ತಾರಾಗಣವೇ ಚಿತ್ರದಲ್ಲಿದೆ. ಅಚ್ಯುತ್ ಕುಮಾರ್ ವಿಭಿನ್ನ ಪಾತ್ರದಲ್ಲಿ ಕಮಲ್ ಮಾಡಿರೋ 4 ವಾಲ್ಸ್ ಟೀಸರ್ ರಿಲೀಸ್ಗೆ ಕೌಂಟೌನ್ ಶುರುವಾಗಿದೆ. ಸಚಿನ್ ಆಕ್ಷನ್ ಕಟ್ ಹೇಳಿರುವಂತಹ ಸಿನಿಮಾದ ಕೆಲವು ತುಣುಕುಗಳು ಸಿನಿಮಾದ ಬಗ್ಗೆ ಕುತೂಹಲ ಹೆಚ್ಚು ಮಾಡಿದೆ. ಹಾಗೆ ಟೀಸರ್ ರಿಲೀಸ್ ಆಗಿ ಯಾವ ರೀತಿ ಕಮಾಲ್ ಮಾಡುತ್ತೆ ಅಂತ ಕಾದು ನೋಡಬೇಕಿದೆ. ಸ್ಯಾಂಡಲ್ವುಡ್ನ ಚಿಟ್ಟೆ ಹರ್ಷಿಕಾ ಪೂಂಚ ಸದ್ಯ ಕಲರ್ಫುಲ್ ಫೋಟೋ ಶೂಟ್ ಮಾಡಿಸಿ ಕಮಾಲ್ ಮಾಡ್ತಿದ್ದಾರೆ. ಹರ್ಷಿಕಾ ಕೆಂಪು ಬಣ್ಣದ ಕಾಸ್ಟ್ಯೂಮ್ನಲ್ಲಿ ವಿವಿಧ ರೀತಿಯಲ್ಲಿ ಪೋಸ್ ಕೊಟ್ಟು ಫೋಟೋ ಶೂಟ್ ಮಾಡಿಸಿದ್ದಾರೆ. ಸದ್ಯ ಆ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಿದೆ.